ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಬೆಳೆಸಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. SSLC ಹಾಗೂ PUC ಫಲಿತಾಂಶ ಘೋಷಣೆಯಾದ ಒಂದು ವಾರದವರೆಗೆ ಪರೀಕ್ಷೆಯಲ್ಲಿ ಫೇಲಾದ ಅಥವಾ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗಗಳನ್ನು ನಾವು ಮಾಧ್ಯಮಗಳಲ್ಲಿ ಕಾಣುತ್ತೇವೆ. ಭಾವನಾತ್ಮಕ ಪರಿಪಕ್ವತೆಯ ಕೊರತೆಯೇ ಇದಕ್ಕೆ ಮುಖ್ಯ ಕಾರಣ. ಸುಖ ಮತ್ತು ದುಃಖಗಳನ್ನು, ಸೋಲು ಹಾಗೂ ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ನಾವಿಂದು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ತಮ್ಮ ಮಕ್ಕಳು ಬುದ್ಧಿವಂತರಾಗಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕೆಂದು ಪ್ರತಿಯೊಬ್ಬ ತಂದೆ ತಾಯಂದಿರು ಆಸೆ ಪಡುತ್ತಾರೆ. ಶೈಕ್ಷಣಿಕವಾಗಿ ಹೆಚ್ಚು ಬುದ್ಧಿವಂತರಾಗಿ ಮಕ್ಕಳು ಸಂವೇಗಾತ್ಮಕವಾಗಿ ಭಾವನಾಶೂನ್ಯರಾಗಿ ಬಿಟ್ಟರೆ ಎಲ್ಲವೂ ವ್ಯರ್ಥ. ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿ ಬದುಕಿನ ಪರೀಕ್ಷೆಯಲ್ಲಿ ಕೆಲವರು ವಿಫಲತೆ ಹೊಂದುತ್ತಾರೆ. ಬದುಕಿನ ಪರೀಕ್ಷೆಯು ಶಿಕ್ಷಣದ ಪರೀಕ್ಷೆಗಿಂತ ತುಂಬ ಭಿನ್ನ. ಶಿಕ್ಷಣದ ಪರೀಕ್ಷೆಯಲ್ಲಿ ಶಿಕ್ಷಕರು ಮೊದಲು ಪಾಠ ಮಾಡಿ ನಂತರ ಪರೀಕ್ಷೆ ಮಾಡ್ತಾರೆ. ಆದರೆ ಬದುಕು ಮೊದಲು ಪರೀಕ್ಷೆ ಮಾಡಿ ನಂತರ ಸರಿಯಾದ ಪಾಠ ಕಲಿಸುತ್ತೆ. ಆದ್ದರಿಂದ ಮಕ್ಕಳಲ್ಲಿ ಶೈಕ್ಷಣಿಕ ಬುದ್ಧಿವಂತಿಕೆ ಹಾಗೂ ಭಾವನಾತ್ಮಕ ಬುದ್ಧಿವಂತಿಕೆಗಳೆರಡನ್ನೂ ಬೆಳೆಸಿದರೆ ಮಾತ್ರ ಮಕ್ಕಳು ಬದುಕಿನಲ್ಲಿ ಯಶಸ್ಸು ಪಡೆಯುತ್ತಾರೆ. ಸ್ನೇಹಿತರೆ, ಪ್ರತಿಯೋರ್ವರ ಬದುಕಿನಲ್ಲಿಯೂ ಪ್ರೀತಿ, ವಿಶ್ವಾಸ, ಸ್ನೇಹ, ಅನುಕಂಪ ಮೊದಲಾದ ಸಕಾರಾತ್ಮಕ ಭಾವನೆಗಳು, ದ್ವೇಷ, ಅಸೂಯೆ, ಮದ, ಮತ್ಸರ, ಕೋಪ, ತಾಪಗಳಂತಹ ನಕಾರಾತ್ಮಕ ಭಾವನೆಗಳು ಸಂದರ್ಭಕ್ಕನುಗುಣವಾಗಿ ಸೃಷ್ಟಿಯಾಗುತ್ತವೆ. ಇವುಗಳನ್ನು ಸಾರ್ವಜನಿಕವಾಗಿ ಸಮಾಜ ಬಯಸುವ ರೀತಿಯಲ್ಲಿ ಹಿತಮಿತವಾಗಿ ಪ್ರಕಟಿಸಬೇಕೇ. ಅದುವೇ ಭಾವನಾತ್ಮಕ ಬುದ್ಧಿವಂತಿಕೆ. ತನ್ನ ವಿಚಾರ, ಭಾವನೆಗಳನ್ನು ಇತರರಿಗೆ ಪರಿಣಾಮಕಾರಿಯಾಗಿ ತಿಳಿಸುವ, ಇತರರ ವಿಚಾರ ಹಾಗೂ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ, ಇತರರ ಭಾವನೆಗಳಿಗೆ ಸ್ಪಂದಿಸುವ ಮತ್ತು ರಚನಾತ್ಮಕವಾಗಿ ವರ್ತಿಸುವ ಸಾಮರ್ಥ್ಯವೇ ಭಾವನಾತ್ಮಕ ಬುದ್ಧಿವಂತಿಕೆ. ಸಾರ್ವಜನಿಕರಿಗೆ ಹಿಂಸೆ, ಮುಜುಗರ ತರದಂತೆ ನಮ್ಮ ಭಾವನೆಗಳನ್ನು ಪ್ರಕಟಿಸಬೇಕು. ಸುಖವಾದಾಗ ಹಿರಿ ಹಿಗ್ಗದೆ, ದುಃಖವಾದಾಗ ಕುಗ್ಗದೆ ಸಮಚಿತ್ತದಿಂದ ಇರುವುದನ್ನು ಮಕ್ಕಳು ರೂಢಿಸಿಕೊಳ್ಳಬೇಕಿದೆ. ನಮ್ಮ ಮಕ್ಕಳಲ್ಲಿ ಭಾವನಾತ್ಮಕ ಉದ್ವೇಗ ಉಂಟು ಮಾಡುವ ಸಂದರ್ಭಗಳೆಂದರೆ ಮಕ್ಕಳು ಪರೀಕ್ಷೆಯಲ್ಲಿ ಅನುತ್ತೀರ್ಣವಾಗುವಿಕೆ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಮೊದಲ ಸ್ಥಾನ ದೊರಕದೇ ಇರುವುದು, ಪ್ರೀತಿ ಪ್ರೇಮ ಪ್ರಣಯಗಳಲ್ಲಿ ಸೋಲುವುದು, ಗೆಳೆಯ ಗೆಳತಿಯರು ಅಗಲುವುದು, ಅವರ ಬಯಕೆಗಳು ಈಡೇರದೇ ಇರುವುದು, ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿ ಹದಗೆಡುವುದು, ಕುಟುಂಬದ ಸದಸ್ಯರಿಗೆ ಆಗುವ ಆಕಸ್ಮಿಕ ಅಪಘಾತಗಳು, ಸಾವು ನೋವುಗಳು, ಮಕ್ಕಳು ತಪ್ಪು ಮಾಡದೇ ಇದ್ದರೂ ತಪ್ಪುಗಾರರೆಂದು ಇತರರು ಆರೋಪಿಸುವುದು, ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗುವುದು, ವರ್ಗಕೋಣೆಯಲ್ಲಿ ಶಿಕ್ಷಕರು ಅಸಹ್ಯಪಡಿಸುವುದು ಮುಂತಾದವು ಮಕ್ಕಳಲ್ಲಿ ಭಾವೋದ್ವೇಗ ಉಂಟು ಮಾಡುತ್ತವೆ. ಮಕ್ಕಳಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಬೆಳೆಸಬೇಕಾದುದು ಪಾಲಕರ ಜವಾಬ್ದಾರಿ. ಮಕ್ಕಳ ಮನದಾದ ಭಾವನೆಗಳನ್ನು, ಮಾತುಗಳನ್ನು ಮತ್ತು ನೋವು ನಲಿವುಗಳನ್ನು ಪಾಲಕರು ಕೇಳಿಸಿಕೊಳ್ಳಬೇಕು ಮತ್ತು ಸಾಂತ್ವನ ಹೇಳಬೇಕು. ಮಕ್ಕಳ ಅಂತರಂಗದ ಸೂಕ್ಷ್ಮ ಧ್ವನಿಗೆ, ಪಿಸು ಮಾತುಗಳಿಗೆ ಪಾಲಕರು ಕಿವಿಗೊಟ್ಟಲ್ಲಿ ಮುಂದಾಗಬಹುದಾದ ಅನಾಹುತಗಳಿಗೆ, ಕಳವಳಕಾರಿ ಘಟನೆಗಳಿಗೆ ಮಕ್ಕಳನ್ನು ಸನ್ನದ್ಧಗೊಳಿಸಬಹುದು. ಮಕ್ಕಳನ್ನು ಪ್ರತಿನಿತ್ಯ ಧ್ಯಾನ, ಪ್ರಾರ್ಥನೆ, ಭಜನೆ, ಪೂಜೆ, ಯೋಗಾಸನಗಳಲ್ಲಿ ತೊಡಗಿಸಿ ಭೂತಕಾಲ, ಭವಿಷ್ಯತ್ ಕಾಲದ ಬಗ್ಗೆ ಚಿಂತೆ ಬಿಟ್ಟು ವರ್ತಮಾನದ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲು ತಿಳಿಸಿ. ಸುಖ ದುಃಖಗಳು, ಸೋಲು ಗೆಲುವುಗಳು ಒಂದು ನಾಣ್ಯದ ಎರಡು ಮುಖಗಳು. ದುಃಖವಾದರೆ, ಸೋಲುಂಟಾದರೆ ಮುಂದೆ ಗೆಲುವು ನಿಶ್ಚಿತ. ಸುಖ ಶಾಶ್ವತ ಎಂಬ ಧನಾತ್ಮಕ ನಂಬಿಕೆಯಲ್ಲಿ ವಿಶ್ವಾಸವಿಟ್ಟು ಮುಂದಿನ ಕಾರ್ಯಕ್ಕೆ ನಮ್ಮ ಮಕ್ಕಳನ್ನು ಅಣಿಗೊಳಿಸೋಣ. ಧೈರ್ಯ, ಆತ್ಮವಿಶ್ವಾಸ ಎಂದಿಗೂ ಕುಗ್ಗದಿರಲಿ. ಬದುಕು ಆಕಸ್ಮಿಕಗಳ ಸರಮಾಲೆ. ಬದುಕನ್ನು ಅದು ಬಂದ ಹಾಗೆಯೇ ಸ್ವೀಕರಿಸಲು ತಿಳಿ ಹೇಳೋಣ. ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ಓದಲು ಮಕ್ಕಳಿಗೆ ತಿಳಿಸಿಕೊಡೋಣ. ಶಾಲೆ, ಶಿಕ್ಷಕರು, ಸಂಬಂಧಿಗಳು, ತಂದೆ ತಾಯಿ ಮತ್ತು ಸ್ನೇಹಿತರ ಬಗ್ಗೆ ಅತೃಪ್ತಿ, ಮತ್ಸರಗಳು ಬೇಡ. ಬಂಧು ಬಾಂಧವರು, ಸಹಪಾಠಿಗಳು, ನೆರೆಹೊರೆಯವರ ಬಗ್ಗೆ ಅನಗತ್ಯವಾದ ಅನುಮಾನ, ಸಂಶಯ, ಕೀಳರಿಮೆ, ಅವಮಾನ ಮಾಡುವ ಮನೋಭಾವ ದೂರ ಮಾಡಿ. ಸೋಲು, ನಿರಾಶೆ, ದುಃಖ, ಅವಮಾನ, ಅಪ್ರಾಮಾಣಿಕತೆ ಮುಂತಾದ ನಿಷೇಧಾತ್ಮಕ ಅಂಶಗಳ ಬಗ್ಗೆ ಗಮನ ನೀಡದೆ ಗೆಲುವು, ಆಶಾವಾದ, ಸುಖ, ಪ್ರಾಮಾಣಿಕತೆ, ಪ್ರೀತಿ,
ಸ್ನೇಹಗಳಿಂದ ಧನಾತ್ಮಕ ಅಂಶಗಳನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆಯಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸೋಣ. ಮಕ್ಕಳ ಮನದಾಳದ ಭಾವನೆಗಳನ್ನು, ಮಾತುಗಳನ್ನು ಮತ್ತು ನೋವು ನಲಿವುಗಳನ್ನು ನಾವು ಕೇಳಿಸಿಕೊಳ್ಳೋಣ. ಮಕ್ಕಳು ತಮ್ಮ ಭಾವನೆಗಳ ಮೇಲೆ ಹಿಡಿತ ಹೊಂದಿರುವುದಿಲ್ಲ. ವಿಚಲಿತ ಭಾವನೆಗಳು ಮಕ್ಕಳ ಆಲೋಚನೆಗಳನ್ನು ಕದಡುತ್ತವೆ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಹಾಳು ಮಾಡುತ್ತವೆ. ಆದ್ದರಿಂದ ಮಕ್ಕಳ ಬೌದ್ಧಿಕ ಮತ್ತು ಸಂವೇಗಾತ್ಮಕ ಸಾಮರ್ಥ್ಯಗಳನ್ನು ಬೆಳೆಸುವುದರ ಜೊತೆಗೆ ಮನಸ್ಸು ಮತ್ತು ಹೃದಯಗಳು ಒಂದಕ್ಕೊಂದು ಪೂರಕ ಹಾಗೂ ಪ್ರೇರಕವಾಗಿ ಕೆಲಸ ಮಾಡುವಂತೆ ಮಾಡಿ. ಪರೀಕ್ಷೆಗಳಲ್ಲಿ ಗೆಲುವು ಉಂಟಾದಾಗ, ರ್ಯಾಂಕ್ ಗಳಿಸಿದಾಗ, ಸಂತೋಷದ ಪ್ರಸಂಗಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅತಿಯಾಗಿ ಹಿಗ್ಗುವುದು, ಹಾಗೆಯೇ ದುಃಖದ ಸನ್ನಿವೇಶಗಳಲ್ಲಿ ಕುಗ್ಗುವುದು, ಅಳುವುದು, ಕೋಪ ಬಂದಾಗ ಇತರರ ಮೇಲೆ ರೇಗಾಡುವುದು ತರವಲ್ಲ. ಒಟ್ಟಿನಲ್ಲಿ ನಮ್ಮ ಮಕ್ಕಳಲ್ಲಿ ಸ್ಥಿತಪ್ರಜ್ಞತೆಯನ್ನು ಬೆಳೆಸಿ ಅವರ ವ್ಯಕ್ತಿತ್ವ ಉನ್ನತ ಮಟ್ಟಕ್ಕೆ ಏರಲು ನಾವು ನೆರವಾಗೋಣ. ಧನ್ಯವಾದಗಳು.